ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರ್ತೈತೆ ನೋಡ್ರಿ. ಶುಕ್ರವಾರ ದಿನ ಸಾಯಂಕಾಲ ಎಗ್ ರೈಸ್ ಮಾಡಿದ್ದೆ ರೀ. ಎಗ್ ರೈಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದ್ರಾಗ ತೋರ್ಸಾಕತ್ತೀನಿ ನೋಡ್ರಿ. ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನೀವು ಈ ರೀತಿ ಮಾಡಿ ನೋಡ್ರಿ. ಇಷ್ಟ ಆದ್ರೆ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಅಂತ ಹೇಳ್ತೀನಿ ರೀ. ಫಸ್ಟ್ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ ರೀ. ಆಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಹಾಕ್ಕೊಂಡೀನಿ. ಇದ್ರೊಳಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡ್ರಿ. ನಾನಂತೂ ಒಂದು 5-6 ಹಾಕ್ಕೊಂಡೀನಿ. ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ರೀ ಎಗ್ ಹಾಕೋಕತ್ತೀನಿ ರೀ. ಎಗ್ಗು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೊಂದು ಹಾಕ್ಕೊಡ್ರಿ. ನಾನಂತೂ ಇಲ್ಲಿ 6 ಹಾಕ್ಕೊಂಡೀನಿ ನೋಡ್ರಿ. ಆಮೇಲೆ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಒಂದು 3 ನಿಮಿಷ ಇದನ್ನು ಚೆಂದಂಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೋಬೇಕು ರೀ. ಯಾಕಂದ್ರೆ ತತ್ತಿದು ಸ್ಮೆಲ್ ಬರಬಾರ್ದು ನೋಡಿರಿ ಫ್ರೆಂಡ್ಸ್. ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ. ತಿನ್ಬೇಕಾದ್ರೆ ಸ್ವಲ್ಪ ತತ್ತಿ ಹಸಿ ಸ್ಮೆಲ್ ಬಂದ್ರೆ ಸರಿ ಅನ್ಸಂಗಿಲ್ಲ. ಅದಕ್ಕೆ ಚೆಂದ ನೀಟಾಗಿ ಇದನ್ನು ಹುರ್ಕೋಬೇಕಾಗ್ತೈತೆ ರೀ ಚೆಂದಂಗೆ. ಈಗ ಇದೆಲ್ಲ ಆದಮೇಲೆ ರೀ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿನ ನಾನು ಇಲ್ಲಿ ಕುಟ್ಟಿಟ್ಕೊಂಡಿದ್ದೆ ರೀ. ಅದನ್ನು ಈಗ ಹಾಕ್ಕೊಂಡು ನೋಡಿರಿ. ಸ್ವಲ್ಪ ಅದ್ರ ಮೇಲೆ ಉಪ್ಪನ್ನ ಹಾಕ್ಕೊಳ್ಳೋದು. ಫಸ್ಟ್ ನಾನಿಲ್ಲಿ ರೈಸ್ ಮಾಡ್ಬೇಕಾದ್ರೆ ಅನ್ನಕ್ಕೆ ಹಾಕ್ಕೊಂಡಿದ್ದೆ ರೀ ಉಪ್ಪನ್ನ. ಅದಕ್ಕೆ ಈಗ ಇದಕ್ಕೆ ಎಷ್ಟು ಬೇಕಾಗುತ್ತೆ ಒಗ್ಗರಣೆಗೆ ಅಷ್ಟು ನೋಡಿಕೊಂಡು ಹಾಕೋಕತ್ತೀನಿ ರೀ ನೋಡಿರಿ. ನಾನು ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ರೀ. ಇದೆಲ್ಲ ಚೆಂದ ಮಿಕ್ಸ್ ಮಾಡಿದ್ರಿ ಅರಿಶಿನ ಆಮೇಲೆ ಮಸಾಲೆ ಖಾರನ ಹಾಕೋತೀನಿ ರೀ. ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೋ ಮಸಾಲೆ ಖಾರನ ಹಾಕೋಬೋದು. ಬೇಡ ಅಂದ್ರೆ ಹೆಂಗೂ ಹಸಿಮೆಣ್ಸಿನ್ಕಾಯೆಲ್ಲ ಹಾಕಿರ್ತೀವಿ ನೋಡಿರಿ. ಖಾರ ಸ್ವಲ್ಪ ತಿನ್ನೋರಾದ್ರೆ ಇದನ್ನು ಸ್ಕಿಪ್ ಮಾಡಿಬಿಡ್ರಿ. ನಾನು ಸ್ವಲ್ಪ ಕಲರ್ಗಾಯ್ತು. ಆಮೇಲೆ ನಮ್ಮ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಸರಿ ಅನಿಸುತ್ತೆ ರೀ. ಅದಕ್ಕಂತೇಳಿ ಖಾರ ಹಾಕ್ಕೊಂಡು ನೋಡಿರಿ. ನಾನು ಮಸಾಲೆ ಖಾರ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇನ್ನೊಂದಿಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಅನ್ನ ಏನು ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ, ಆ ರೈಸ್ನ ಹಾಕ್ಕೊಂಡ್ಬಿಡ್ತೀನಿ ರೀ. ಈಗ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತೈತೆ ರೀ. ಜಾಸ್ತಿ ಆಗಿಬಿಟ್ಟು ಆಮೇಲೆ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಎಲ್ಲ ಕಡಿಮೆ ಅನಿಸ್ಬಿಟ್ರೆ ಟೇಸ್ಟ್ ಸರಿ ಅನಿಸಲ್ಲ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಡ್ರಿ. ಆಮೇಲೆ ಕೊತ್ತಂಬರಿ ಆಮೇಲೆ ನಿಂಬೆಹಣ್ಣು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ನಿಂಬೆಹಣ್ಣು ನಾನಿಲ್ಲಿ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ. ಇಷ್ಟೇ ಎಗ್ ರೈಸು ನಾನು ಮಾಡೋರು ಈ ರೀತಿಯೇ ಮಾಡ್ತೀನಿ ನೋಡಿರಿ. ಇದು ಟೇಸ್ಟ್ ಅನಿಸ್ತೈತೆ ರೀ. ನನಗಂತರೂ ಯಾವಾಗಲೂ ಇದೇ ರೀತಿ ಮಾಡ್ಕೊತ ಬಂದೀನಿ. ಭಾಳ ಇಷ್ಟ ಆಗ್ತೈತಿ ಇದು ನನಗೆ. ಯಾವಾಗಾದರೂ ನೈಟ್ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೋತೀವಿ ರೀ. ಸಾಯಂಕಾಲ ಬೇರೆ ಏನಾರು ಮಾಡೋಕ್ಕೆ ಮನಸ್ಸಿರಲಿಲ್ಲ ಅಂದ್ರೆ ಇನ್ಸ್ಟಂಟಾಗಿ ಇದನ್ನು ಮಾಡ್ಕೊಂಬಿಡೋದು ನೋಡಿರಿ. ಜಲ್ದಿ ಆಗಿಬಿಡ್ತೈತಿ. ಹೀಗಾಗಿ ಈಗ ಎಗ್ ರೈಸ್ ರೆಡಿಯಾಗಿ ಹೋಯ್ತು. ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕೊಡಕತ್ತೀನಿ ನೋಡಿರಿ. ಇವತ್ತಿನ ಎಗ್ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನೋಡಿರಿ. ಸೈಡಿಗೆ ಈರುಳ್ಳಿ ಇದ್ರೆ ಚಂದ ಅನಿಸ್ತೈತಿ ಅಂತೇಳಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀರಿ ಒಂದೆರಡು. ಈಗ ಅವ್ರಿಗೆ ಊಟಕ್ಕೆ ಕೊಡಕತ್ತಿದ್ದೆ ನೋಡಿರಿ. ಈ ಎಗ್ ರೈಸು ನಿಮ್ಗೆ ಯಾವ ಥರ ಅನ್ನಿಸ್ತಂತೆ ಹೇಳ್ರಿ. ಆಮೇಲೆ ನಿಮಗೂ ಇಷ್ಟ ಆದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಈ ರೀತಿ ನಾನು ಯಾವ ರೀತಿ ಮಾಡಿ ನೋಡಿರಿ ಆ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ಚಲೋ ಅನಿಸ್ತೈತಿ. ಇದೆಲ್ಲ ಆದಮೇಲೆ ಬೆಳಗ್ಗೆ ಶನಿವಾರ ಬೆಳಗ್ಗೆ ನೋಡಿರಿ ಇವತ್ತಿನ ರಂಗೋಲಿ ಸಿಂಪಲಾಗಿ ಹಾಕಿಬಿಟ್ಟಿದ್ದೆ ನಾನು. ಈ ರಂಗೋಲಿ ಯಾವ ರೀತಿ ಆಗಿದೆ ಅಂತ ಹೇಳ್ರಿ. ಜಸ್ಟ್ ಸಿಂಪಲಾಗಿ ತೆಗ್ದೀನಿ ರೀ ಇವತ್ತು. ಅದನ್ನು ತೋರಿಸಾದ್ಮೇಲೆ ರೀ ಬೆಳಗ್ಗೆ ನಾಷ್ಟಕ್ಕೆ ಶನಿವಾರ ದಿವಸ ನಾನು ಇಡ್ಲಿ ಮಾಡಿದ್ದೆ. ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ ನೋಡಿರಿ. ಆಮೇಲೆ ಕಾಯಿಪಲ್ಯ ತೊಗೊಂಡು ಬಂದಿದ್ರು ನಮ್ಮನೆಯವ್ರು. ಕಾಯಿಪಲ್ಯಗೆ ನಾನೇ ಹೋಗ್ತೀನಂತ ಹೋಗಿದ್ರಿ ಇವತ್ತು. ಹೀಗಾಗಿ ಅವರೇ ಬೆಳಗ್ಗೆ ಜಲ್ದಿನೇ ತೊಗೊಂಬಂದ್ರು. ಒಂದು 8-9 ಗಂಟೆಗೆ ಹೋಗಿದ್ದರು. ಇಲ್ಲೆಲ್ಲ ಒಂದು 7-7:30 ಸ್ಟಾರ್ಟ್ ಆಗಿಬಿಡ್ತೈತಿ. ಕಾಯಿಪಲ್ಯ ಎಲ್ಲ ಸಿಗ್ತೈತಿ. ಹೀಗಾಗಿ ಅವರು ಜಲ್ದಿ ಹೋಗಿದ್ದರು.
ಅವರೆಲ್ಲ ನಾಷ್ಟ ಮಾಡಿ ರೆಡಿಯಾಗಿ ಹೊಂಟಿದ್ರು. ನಾನು ಮಾಡಕತ್ತಿದ್ದೆ ರೀ ನಾನು. ಆಮೇಲೆ ನೈಟು ಊಟಕ್ಕೆ ರೊಟ್ಟಿ ಮಾಡಕತ್ತೀನಿ ರೀ. ಯಾಕಂದ್ರೆ ಬೆಳಗ್ಗೆ ಇಡ್ಲಿ ಸಾಂಬಾರದು ಮಾಡಿರೋದಿತ್ತು ಸಾಂಬಾರು, ಅದಕ್ಕೆ ಅದ್ರ ಜೊತೆ ಕಾಂಬಿನೇಷನ್ ಇರಲಿ ಅಂಥೇಳಿ ರೊಟ್ಟಿ ಮಾಡೀನಿ ರೀ. ಆಮೇಲೆ ಫ್ರೈಡ್ ರೈಸ್ ಮಾಡಬೇಕಂತ ಅಂದ್ಕೊಂಡೆ ರೀ. ಅದು ಕಾಂಬಿನೇಷನ್ ಇರಲಿ ಅಂತೇಳ್ಬಿಟ್ಟು ಮಾಡೀನಿ ರೀ ನಾನು. ಬೆಳಗ್ಗೆ ನಮ್ಮ ಮನೆಯವ್ರು ತಂದಿರಲ್ರಿ, ಬೀನ್ಸ್ ಆಗಲಿ ಕ್ಯಾರೆಟ್ ಎಲ್ಲ ತಂದಿದ್ರು ಇತ್ತು. ಅದಕ್ಕೆ ಬೇರೆ ಏನು ಮಾಡೋದು ಬೇಡ, ಸಾಂಬಾರು ಜೊತೆಗೆ ರೊಟ್ಟಿ ಆಗುತ್ತೆ. ಆಮೇಲೆ ಇದನ್ನು ಫ್ರೈಡ್ ರೈಸ್ ಮಾಡಿದ್ರೆ ಅಂತೇಳಿ ಫ್ರೈಡ್ ರೈಸ್ ಮಾಡಕತ್ತಿದ್ದೆ ನೋಡಿರಿ. ಫ್ರೈಡ್ ರೈಸಿಗೆ ಫಸ್ಟ್ ಈರುಳ್ಳಿ ಹಾಕ್ಕೊಂದಿನಿ ರೀ. ಆಮೇಲೆ ತಪ್ಪಲು ಉಳ್ಳಾಗಡ್ಡಿ ಬರ್ತೈತೆ ನೋಡಿರಿ, ಅದನ್ನು ಸ್ವಲ್ಪ ಫಸ್ಟಿಗೆ ಸ್ಟಾರ್ಟಿಂಗ್ ಉಳ್ಳಾಗಡ್ಡಿ ತಪ್ಪಲಿಲ್ದೇ ಇರೋದಿರ್ತೈತೆ ನೋಡಿರಿ, ಅದನ್ನಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದ್ರೊಳಗೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಆಮೇಲೆ ಸಣ್ಣಂಗೆ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ ಚೆಂದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ನೋಡಿರಿ. ಇದನ್ನು ಈ ರೀತಿ ರೈಸ್ ಏನಾದ್ರು ಮಿಕ್ಕಿತ್ತಂದ್ರೆ ಈ ರೀತಿ ನಾವು ಮಾಡ್ಕೋಬೋದು ರೀ. ಮನೆಯೊಳಗೆ ಗಜ್ರಿ ಆಮೇಲೆ ಯಾವುದೇ ತರಕಾರಿ ಇದ್ರೂ ಹಾಕೋಬೋದು. ಬಟಾಣಿ ಆಗಲಿ ಆಲೂಗಡ್ಡೆ ಇದ್ರೂ ಹಾಕೋಬೋದು. ಎಲ್ಲ ಚಂದ ಅನಿಸ್ತೈತೆ ರೀ. ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಫ್ರೈಡ್ ರೈಸ್ ಥರ ನಾವು ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ತಿನ್ಬೇಕಾದ್ರೆ ನಮಗೂ ಡಿಫ್ರೆನ್ಸ್ ಅನಿಸ್ತೈತಿ, ಡಿಫ್ರೆಂಟಾಗಿ ಚಂದ ಅನಿಸ್ತೈತಿ. ಅದು ನನಗೂ ಎಷ್ಟೊತ್ತನ ಏನು ಮಾಡಲಿ ಅಂತ ವಿಚಾರ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಕೂತಿದ್ದೆ ನಾನು. ರೈಸು ಏನು ಮಾಡಬೇಕು ಅಂತೇಳ್ಬಿಟ್ಟು ರೊಟ್ಟಿ ಆದಮೇಲೆ ಅದ್ರ ಜೊತೆಗೆ ರೈಸ್ ಜೊತೆಗೆ ಏನು ಬೇರೆ ಮಾಡಬೇಕಾಗ್ತೈತಿ. ಸಾಂಬಾರು ಸ್ವಲ್ಪ ಐತ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅದ್ರ ಜೊತೆ ರೊಟ್ಟಿ ಕರೆಕ್ಟಾಗಿ ಹೋಗ್ತಿತ್ತು. ಅದಕ್ಕೆ ರೈಸ್ ಜೊತೆ ಏನು ಮಾಡೋಣ ಅಂತ ವಿಚಾರ ಮಾಡಬೇಕಾದ್ರೆ ಬೆಳಗ್ಗೆ ನಮಗೆ ತಂದಿರೋದು ನೆನಪಾಗಿತ್ತು ನನಗೆ. ಅದಕ್ಕೆ ಅದನ್ನೇ ಮಾಡಕತ್ತೀನಿ ರೀ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಆಗಲಿ ಅಥವಾ ಮಟನ್ ಮಸಾಲ ಅಥವಾ ಎಗ್ ಮಸಾಲ ಅದು ಯಾವುದೇ ಇದ್ರೂ ಇದ್ರೊಳಗೆ ಹಾಕ್ಕೊಬೋದು. ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡಿದ್ರೆ ಚಲೋ ಅನಿಸ್ತೈತೆ ರೀ. ಆಮೇಲೆ ಸೋಯಾ ಸಾಸ್ ಇತ್ತು, ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡಿ ನೋಡಿರಿ. ಇದ್ದರೆ ಹಾಕ್ಬೋದು, ಇಲ್ಲದೇ ಇದ್ರೂ ಹಂಗೆ ನಡೀತೈತೆ ರೀ. ಆಮೇಲೆ ತಪ್ಪಲು ಉಳ್ಳಾಗಡ್ಡಿನೂ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಅದನ್ನ ಇಷ್ಟು ಹಾಕ್ಕೊಂಡು ಒಂದಿಷ್ಟು ಕೊತ್ತಂಬರಿ ನಿಂಬೆಹಣ್ಣು ಹಾಕ್ಕೊಂಡಿನಿ. ಆ್ಯಕ್ಚುಲಿ ನಿಂಬೆಹಣ್ಣು ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಮ್ಗೆ ಸ್ವಲ್ಪ ಬೇಕು ಅನಿಸ್ತೈತೆ ಹುಳಿ ಸ್ವಲ್ಪ, ನನಗೆ ಅದ್ರ ಸಲುವಾಗಿ ಅಂಥೇಳಿ ನಿಂಬೆಹಣ್ಣು ನಾನು ಆ್ಯಡ್ ಮಾಡಿರ್ತೀನಿ ರೀ ಯಾವಾಗಲೂ. ಹಿಂಗಾಗಿ ಅದೆಲ್ಲ ಹಾಕ್ಕೊಂಡು ಚೆಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು ನೋಡಿರಿ. ಚೆಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಮಾಡಿ ನೋಡಿದ್ದೇನೆ ನಾನು. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ರೀ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ಮೇಲೆ ಉಪ್ಪನ್ನ ಆ್ಯಡ್ ಮಾಡಿ ಚೆಂದ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ರೆ ಈ ಫ್ರೈಡ್ ರೈಸ್ ರೆಡಿ ಆಗ್ತೈತೆ ನೋಡಿರಿ. ಆಮೇಲೆ ಇವತ್ತಿನ ಫ್ರೈಡ್ ರೈಸ್ ಆಗಲಿ ಆಮೇಲೆ ಎಗ್ ರೈಸು ನಿಮ್ಗೆ ಏನಾರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಆಮೇಲೆ ವಿಡಿಯೋನ ಪ್ಲೀಸ್ ಕಂಪ್ಲೀಟಾಗಿ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.